ದೇವಸ್ಥಾನದ ಬಾಗಿಲಲ್ಲಿ ಈ ಭಯಾನಕ ಮುಖ ನೋಡಿದ್ದೀರಾ? ಇದು ಕೇವಲ ಅಲಂಕಾರವಲ್ಲ, ತನ್ನನ್ನೇ ತಾನೇ ತಿಂದ ಕೀರ್ತಿಮುಖನ ಕತೆ. ಅಹಂಕಾರದ ಉತ್ತುಂಗದಲ್ಲಿದ್ದ ಬಲಿಷ್ಠ ಅಸುರ ರಾಜ ಜಲಂಧರನು ಒಮ್ಮೆ ದೇವತೆಗಳ ಸಾರ್ವಭೌಮನಾದ ಪರಮೇಶ್ವರನನ್ನೇ ಕೆಣಕುವ ಸಾಹಸಕ್ಕೆ ಮುಂದಾದ. ಜಲಂಧರನು ತನ್ನ ರಾಯಭಾರಿಯಾದ ರಾಹುವಿನ ಮೂಲಕ ಕೈಲಾಸಕ್ಕೆ ಸಂದೇಶ ಕಳುಹಿಸಿ ಶಿವನ ಪತ್ನಿಯಾದ ಪಾರ್ವತೀ ದೇವಿಯನ್ನು ತನಗೆ ಒಪ್ಪಿಸಬೇಕೆಂದು ದುರಹಂಕಾರದಿಂದ ಬೇಡಿಕೊಂಡ. ಸಂದೇಶ ಕೇಳಿದ ತಕ್ಷಣವೇ ಶಾಂತ ಸ್ವರೂಪಿಯಾದ ಶಿವನು ಅತಿಯಾದ ಕೋಪವನ್ನು ತಾಳಿದ. ಆತನ ಭೀಕರ ಕೋಪದ ಶಕ್ತಿಯು ಶಿವನ ಮೂರನೇ ಕಣ್ಣಿನಿಂದ ಅಗ್ನಿಜ್ವಾಲೆಯಾಗಿ ಹೊರಹೊಮ್ಮಿತ್ತು. ಈ ಅಗ್ನಿಜ್ವಾಲೆಯು ತಕ್ಷಣವೇ ಅತೀವ ಹಸಿವಿನಿಂದ ಕಂಗೆಟ್ಟ ಬರಿಯ ಮೂಳೆಯಂತಿದ್ದ ಸಿಂಹದ ಮುಖದ ಭೀಕರ ರಾಕ್ಷಸನಾಗಿ ರೂಪಾಂತರಗೊಂಡಿತ್ತು. ಇದೇ ಮುಂದೆ ಕೀರ್ತಿಮುಖ ಎನಿಸಿದ್ದು. ಈ ಭೀಕರ ರೂಪವನ್ನು ಕಂಡ ರಾಹು ತಕ್ಷಣವೇ ಭಯಭೀತನಾಗಿ ಶಿವನ ಪಾದಕ್ಕೆ ಬಿದ್ದು ಶರಣಾಗತಿಯನ್ನು ಕೋರಿದ. ಶರಣಾದವರನ್ನು ರಕ್ಷಿಸುವುದು ಧರ್ಮವಾಗಿರುವುದರಿಂದ ಶಿವನು ಆ ರಾಹುವಿನ ಪ್ರಾಣವನ್ನು ಉಳಿಸಿದನು. ಆಹಾರಕ್ಕಾಗಿ ಸೃಷ್ಟಿಯಾದ ಆ ದೈತ್ಯನು ಈಗ ತಿನ್ನಲು ಯಾರೂ ಇಲ್ಲದೆ ಅತೀವ ಹಸಿವಿನಿಂದ ಕೂಗಿತು. ಅದು ಶಿವನ ಬಳಿ ಮೊರೆಯಿಟ್ಟು, ನನ್ನನ್ನು ಈ ಅತೀವ ಹಸಿವಿನಿಂದ ಸೃಷ್ಟಿಸಿದ್ದೀರಾ, ಈಗ ನನ್ನ ಹಸಿವು ತೀರಿಸಲು ಏನನ್ನು ತಿನ್ನಲಿ ಎಂದು ಕೇಳಿತು. ಆಗ ಮಹಾದೇವನು ಶಾಂತವಾಗಿ ಒಂದು ಆಜ್ಞೆ ನೀಡಿದನು, ಬೇರೇನೂ ಇಲ್ಲವಾದರೆ ನೀನೇ ನಿನ್ನನ್ನು ತಿನ್ನು. ದೈತ್ಯನು ಶಿವನ ಆಜ್ಞೆಯನ್ನು ಪ್ರಶ್ನಿಸದೆ ಅಕ್ಷರಶಃ ಪಾಲಿಸಿತು. ಅದು ತನ್ನ ದೇಹದ ಕೆಳಭಾಗದಿಂದ ತಿನ್ನಲು ಶುರು ಮಾಡಿತು. ತನ್ನ ಕೈಗಳು ಮತ್ತು ಕಾಲ್ಗಳನ್ನು ಒಂದೊಂದಾಗಿ ನುಂಗಿಬಿಡಿತು. ಕೊನೆಗೆ ಅದು ತನ್ನ ದೇಹದ ಬಹುಭಾಗವನ್ನು ತಿಂದು ಮುಗಿಸಿ ಕೇವಲ ಅದರ ಭೀಕರವಾದ ಮುಖ ಮಾತ್ರ ಉಳಿದುಕೊಂಡಿತ್ತು. ಮುಖವನ್ನು ತಿನ್ನಲು ಅದಕ್ಕೆ ಸಾಧ್ಯವಾಗಲಿಲ್ಲ. ದೈತ್ಯನ ಸಂಪೂರ್ಣ ವಿಧೇಯತೆ ಮತ್ತು ಆತ್ಮತ್ಯಾಗದಿಂದ ಸಂತುಷ್ಟನಾದ ಶಿವನು ಉಳಿದುಕೊಂಡ ಆ ಮುಖಕ್ಕೆ ಕೀರ್ತಿಮುಖ ಎಂದು ನಾಮಕರಣ ಮಾಡಿದನು ಮತ್ತು ಆ ಮುಖಕ್ಕೆ ಈ ವರವನ್ನು ನೀಡಿದ್ದನು, ಇಂದಿನಿಂದ ನೀವು ನನ್ನ ದೇವಸ್ಥಾನದ ದ್ವಾರವನ್ನು ಅಲಂಕರಿಸಿ ರಕ್ಷಕನಾಗಿರೋ. ಭಕ್ತರು ನನ್ನನ್ನು ಪೂಜಿಸುವ ಮುನ್ನ ನಿನಗೆ ಗೌರವ ಸಲ್ಲಿಸಬೇಕು. ಕೀರ್ತಿಮುಖನು ತನ್ನನ್ನು ತಾನೇ ತಿನ್ನುವ ಮೂಲಕ ಅಹಂಕಾರ ಮತ್ತು ಆಸೆಗಳನ್ನು ನಾಶಪಡಿಸಿಕೊಳ್ಳುವ ಆಧ್ಯಾತ್ಮಿಕ ಪಾಠವನ್ನು ಸಾರುತ್ತಾ ವೈಭವದ ಮುಖವಾಗಿ ಶಾಶ್ವತ ಸ್ಥಾನವನ್ನು ಪಡೆದನು. ಹೀಗೆ ಶಿವನ ಮಗನಾದ ಜಲಂಧರನನ್ನು ಸಂಹರಿಸಲು ವಿನಾಯಕನ ಹೆಣ್ಣು ರೂಪವಾದ ವಿನಾಯಕಿ ಹೇಗೆ ಸಹಕರಿಸಿದಳು ಎಂದು ಪೂರ್ಣ ವಿಡಿಯೋವನ್ನು ತಿಳಿಯಬೇಕೆಂದರೆ ಈ ಕೆಳಗಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿ. ಧನ್ಯವಾದಗಳು.